ಇದು ನನ್ನ ಕಥೆ, ಸಾರ್ವಜನಿಕ ಜಾಗೃತಿಗಾಗಿ ಮಾಡಿದ ಕಿರುಚಿತ್ರ. ನಿಮ್ಮನ್ನು ಕುಂಬಳಕಾಯಿ ಕಳ್ಳ ಎಂದು ಕರೆದರೆ ದಯವಿಟ್ಟು ನಿಮ್ಮ ಭುಜವನ್ನು ಮುಟ್ಟಬೇಡಿ. ಇದು ಒಂದು ಪಟ್ಟಣದ ಸಾಮಾಜಿಕ ವ್ಯವಸ್ಥೆಯ ಕತೆ. ಇದು ರಾಜಕಾರಣಿಗಳ ಶಕ್ತಿ, ಭ್ರಷ್ಟ ಅಧಿಕಾರಿಗಳ ಕುತಂತ್ರದ ಮತ್ತು ಮೇಲ್ವರ್ಗದ ಪ್ರಭಾವಿಗಳ ಹಿಡಿತಕ್ಕೆ ಒಳಗಾದ ಹರಾಜು ಪ್ರಕ್ರಿಯೆಯ ಕಥೆ. ಸರ್ಕಾರಿ ಆಸ್ತಿಯಾಗಿದ್ದರೂ ಸಾಕಷ್ಟು ವರ್ಷಗಳ ಕಾಲ ಈ ಅಂಗಡಿ ಮಳಿಗೆಗಳು ಮೇಲ್ವರ್ಗದ ಪ್ರಭಾವಿ ಶ್ರೀಮಂತರಿಗೆ ಮಾತ್ರವೇ ಸೀಮಿತವಾಗಿ ಉಳಿದ್ದವು. ಈ ಅನ್ಯಾಯದ ವಿರುದ್ಧ ಸಾರ್ವಜನಿಕರು ಸಾಕಷ್ಟು ವರ್ಷ ಹೋರಾಡಿದರು. ಕೊನೆಗೂ ಹರಾಜು ಪ್ರಕ್ರಿಯೆ ನಡೆಯಲಿದೆ ಅನ್ನೋ ನಿರೀಕ್ಷೆ ಮೂಡಿತು. ಆದರೆ ಅದಾಗಲೇ ಭ್ರಷ್ಟಾಚಾರವೆಂಬ ಭೂತ ಎದ್ದು ಕೂತಿತ್ತು. ಸರ್, ಸಾರ್ವಜನಿಕ ಒತ್ತಡ ಹೆಚ್ಚಾಗಿದೆ. ಈ ಬಾರಿ ಅಂಗಡಿ ಆವರಣದ ಹರಾಜು ಪ್ರಕ್ರಿಯೆಯನ್ನು ನಡೆಸಬೇಕು. ವರ್ಷಗಳ ಹೋರಾಟದ ನಂತರ ಈ ವಿಷಯ ಈ ಹಂತಕ್ಕೆ ಬಂದಿದೆ. ಹರಾಜಿಗಾಗಿ ಸಿದ್ಧತೆಗಳನ್ನ ಪ್ರಾರಂಭಿಸೋಣ. ಪ್ರಭಾವಿ ಜನರು ಪುರಸಭೆ ಅಂಗಡಿ ಮಳಿಗೆಗಳನ್ನ ಹಲವು ವರ್ಷಗಳಿಂದ ತಮ್ಮ ಸ್ವಂತ ಆಸ್ತಿಯಂತೆ ಅನುಭವಿಸುತ್ತಿದ್ದು, ಹರಾಜು ನಡೆದರೆ ಅಂಗಡಿಗಳು ಕೈತಪ್ಪೋಗ್ತವೆ ಎಂಬ ಭಯದಿಂದ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರನ್ನ ಭೇಟಿ ಮಾಡಲು ನಿರ್ಧರಿಸಿ ಅವರನ್ನ ಭೇಟಿ ಮಾಡಲು ಪುರಸಭೆಗೆ ಹೊರಟರು. ಸರ್, ನಾವು ಹಲವು ವರ್ಷಗಳಿಂದ ಅಂಗಡಿಗಳನ್ನ ನಡೆಸ್ತಾ ಇದ್ದೀವಿ. ಹರಾಜು ನ್ಯಾಯಯುತವಾಗಿದ್ರೆ ನಾವು ಅಂಗಡಿಗಳನ್ನ ಕಳ್ಕೊಳ್ಳುವ ಸಾಧ್ಯತೆ ಇದೆ. ಮೊದಲಿಗೆ ನೀವು ಬಾಕಿ ಇರುವ 1 ಕೋಟಿ ರೂಪಾಯಿ ಅಂಗಡಿ ಬಾಡಿಗೆಯನ್ನ ಪಾವತಿಸಿ. ಬಾಕಿ ಉಳಿಸ್ಕೊಂಡಿರುವ 1 ಕೋಟಿ ಮೊತ್ತವನ್ನ ಪುರಸಭೆಗೆ ಪಾವತಿಸಿದ್ರೆ ಅದು ಸರ್ಕಾರಕ್ಕೆ ಹೋಗುತ್ತೆ. ಇದರಿಂದ ನಿಮ್ಗೇನ್ ಲಾಭ ಇದೆ ಹೇಳಿ? ನಾವು ನಿಮಗೆ ಬಾಕಿ ಇರೋ 1 ಕೋಟಿ ರೂಪಾಯಿಗಳನ್ನ ನೀಡ್ತೀವಿ. ದಯವಿಟ್ಟು ಹೇಗಾದ್ರೂ ಹರಾಜಿನಲ್ಲಿ ಅಂಗಡಿ ಮಳಿಗೆಗಳನ್ನ ನಮಗಾಗಿ ಉಳಿಸಿ. ಮುಖ್ಯ ಅಧಿಕಾರಿಗಳೇ, ಪುರಸಭೆಗೆ ಹೋಗಬೇಕಾದ 1 ಕೋಟಿ ರೂಪಾಯಿ ನಮ್ಮ ಕೈ ಸೇರ್ತದೆ. ಒಂದು ಯೋಜನೆ ರೂಪಿಸಿ. ಅಧ್ಯಕ್ಷರೇ, ನಾವು ನಮ್ಮ ಮೇಲಾಧಿಕಾರಿಗಳಿಗೂ ಪಾಲು ನೀಡಬೇಕಾಗ್ತದೆ. ಆ 1 ಕೋಟಿ ಸಾಲದು. ನಾವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗ್ತದೆ. 1 ಕೋಟಿ ಜೊತೆಗೆ ಪ್ರತಿ ಅಂಗಡಿಗೆ 3 ಲಕ್ಷ. ಹರಾಜಿನಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೆ ಸುಲಭಗೊಳಿಸೋಣ. ಇದು ಬಹಳ ಕಷ್ಟದ ಪ್ರಕ್ರಿಯೆ. ನಾನು ಮತ್ತು ಮುಖ್ಯ ಅಧಿಕಾರಿಗಳು ಅನೇಕ ಸವಾಲುಗಳನ್ನ ಎದುರಿಸಬೇಕಾಗ್ತದೆ. ಆದ್ರಿಂದ ನೀವು ನೀಡುವ 1 ಕೋಟಿ ಸಾಲದು. ನೀವು ಪ್ರತಿ ಅಂಗಡಿಗೆ 3 ಲಕ್ಷ ಪಾವತಿಸಬೇಕು. ನಿಮ್ಮ ಕೋರಿಕೆಯಂತೆ ನಾವು 1 ಕೋಟಿ ನೀಡಲು ಸಿದ್ಧರಿದ್ದೇವೆ. ಪ್ರತಿ ಅಂಗಡಿಗೆ 3 ಲಕ್ಷದೊಂದಿಗೆ ನಾವು ಇದಕ್ಕೆ ಒಪ್ತೇವೆ. ಮುಖ್ಯಾಧಿಕಾರಿಗಳೇ, ಪ್ರಭಾವಿಗಳು ನಾವು ಕೇಳಿದಷ್ಟು ಹಣವನ್ನ ನೀಡಲು ಸಿದ್ಧರಿದ್ದಾರೆ. ಮುಂದೇನ್ ಮಾಡೋಣ? ಏನ್ ನಿಮ್ ಯೋಜನೆ ಹೇಳಿ? ಅಧ್ಯಕ್ಷರೇ, ಹರಾಜು ಪ್ರಕಟಣೆಯಲ್ಲಿ ಒಂದು ಷರತ್ತು ವಿಧಿಸೋಣ. ಹರಾಜಿನಲ್ಲಿ ಭಾಗವಹಿಸುವಿಕೆ NOC ಪ್ರಮಾಣ ಪತ್ರ ಪಡೆದ ನಂತರವೇ ಆಗ್ಬೇಕು. ಹರಾಜು ಪ್ರಕಟಣೆಯ ಷರತ್ತಿನಲ್ಲಿ NOC ಸಾರ್ವಜನಿಕರಿಗ ಅಥವಾ ಹಳೆ ಬಾಡಿಗೆದಾರರಿಗ ಎಂದು ಸ್ಪಷ್ಟತೆ ನೀಡೋದು ಬೇಡ. ಗೊಂದಲ ಸೃಷ್ಟಿಯಾಗುತ್ತೆ. ಗೊಂದಲದಿಂದಾಗಿ ಸಾರ್ವಜನಿಕರು NOCಗಾಗಿ ಸಹ ಅರ್ಜಿ ಸಲ್ಲಿಸ್ತಾರೆ. ಅದರಂತೆ ಸಾರ್ವಜನಿಕರು NOCಗೆ ಅರ್ಜಿ ಸಲ್ಲಿಸ್ತಾರೆ. ನಾವು ಅವ್ರಿಗೆ NOC ನೀಡಬಾರ್ದು, ನಮ್ಮ ಪ್ರಭಾವಿ ಜನರಿಗೆ ಮಾತ್ರ NOC ನೀಡೋಣ. ಮುಖ್ಯಾಧಿಕಾರಿಗಳೇ, ಮೇಲ್ವರ್ಗದ ನಮ್ಮ ಜೊತೆಯಲ್ಲಿ ಪರಿಶಿಷ್ಟ ಜಾತಿಯವರು ಸಮಾನವಾಗಿ ಕೂರಬಾರದು. ಇದು ನಮ್ಮ ಮೇಲ್ವರ್ಗದ ಸ್ವಾಭಿಮಾನದ ಪ್ರಶ್ನೆ. ಪಟ್ಟಣದ ರಾಜಬೀದಿಯ ಅಂಗಡಿಗಳಲ್ಲಿ ಪರಿಶಿಷ್ಟ ಜಾತಿಯ ಜನ ಕೂರಬಾರದು. ಪರಿಶಿಷ್ಟ ಜಾತಿಗೆ ಮೀಸಲಿರುವ ಅಂಗಡಿ ಮಳಿಗೆಗಳು ಪರಿಶಿಷ್ಟ ಜಾತಿಯವರ ಕೈ ಸೇರದಂತೆ ಏನಾದ್ರು ಯೋಜನೆ ರೂಪಿಸಿ. ಅಧ್ಯಕ್ಷರೇ, ನಾನ್ ನಿಮ್ಮಂತೆ ಮೇಲ್ವರ್ಗದ ಜಾತಿಯವನೇ. ನಾನು ಅದಾಗ್ಲೇ ಪರಿಶಿಷ್ಟ ಜಾತಿಯವರು ಅಂಗಡಿ ಮಳಿಗೆ ಪಡೆಯುವ ಹಕ್ಕು ಕಸ್ಕೊಂಡು ಅವರಿಗೆ ವಂಚಿಸಲು ಯೋಜನೆ ಸಿದ್ಧಪಡಿಸಿದ್ದೇನೆ. ನನ್ನ ಯೋಜನೆ ಹೇಗಿದೆ? ಮುಖ್ಯ ಅಧಿಕಾರಿಗಳೇ, ಸಾರ್ವಜನಿಕರನ್ನ ವಂಚಿಸುವ ನಿಮ್ಮ ಯೋಜನೆ ಚೆನ್ನಾಗಿದೆ. ನಾವು ಅದನ್ನೇ ಮಾಡೋಣ. ಅಧ್ಯಕ್ಷರು ಮತ್ತು ನಾನು ನಿಮ್ಮ ಅಂಗಡಿಗಳನ್ನ ಉಳಿಸಲು ಯೋಜನೆಯನ್ನ ರೂಪಿಸಿದ್ದೀವಿ. ನಾವು ಹೇಳಿದಂತೆ ನೀವು ಮಾಡಿದ್ರೆ ನಿಮ್ಮ ಅಂಗಡಿಗಳು ಉಳಿಸಲ್ಪಡ್ತವೆ. ಸಾರ್ವಜನಿಕರನ್ನ ದಾರಿ ತಪ್ಪಿಸಲು ಹರಾಜು ಪ್ರಕಟಣೆಯಲ್ಲಿ NOC ಕಡ್ಡಾಯ ಎಂಬ ಷರತ್ತು ವಿಧಿಸ್ತೀವಿ. ಅದರಂತೆ ಅಂಗಡಿಗಳನ್ನ ಉಳಿಸಲು ನಾವು ನಿಮಗೆ ಮಾತ್ರ NOC ನೀಡ್ತೀವಿ. ಸೂಕ್ತ SC/ST ಅಭ್ಯರ್ಥಿಗಳನ್ನ ಸಿದ್ಧಪಡಿಸಿ. ಅವರು ನಿಮ್ಮ ಬೆನಾಮಿಯಾಗಿ ಹರಾಜ್ನಲ್ಲಿ ಭಾಗವಹಿಸ್ತಾರೆ. ಅಂಗಡಿ ಕೇವಲ ಹೆಸರಿಗೆ ಮಾತ್ರ ಅವ್ರದಾಗಿರುತ್ತೆ. ಉಳಿದೆಲ್ಲ ಅಧಿಕಾರ ನಿಮ್ಮದು. ನೀವು ನಿಮ್ಮ ಕುಟುಂಬದ ಇನ್ನೊಬ್ಬ ಸದಸ್ಯರ ಹೆಸರಿನಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೀರಿ. ನೀವು ಹರಾಜ್ನಲ್ಲಿ ಅಂಗಡಿ ಮಳಿಗೆಗಳನ್ನ ನಿಮ್ಮ ಹೆಸರಲ್ಲಿ ತಕೊಂಡ್ರೆ ಪುರಸಭೆಗೆ ಬಾಕಿ ಇರೋ 1 ಕೋಟಿ ರೂಪಾಯಿ ಪಾವತಿಸಬೇಕಾಗುತ್ತೆ. ಆದ್ರಿಂದ ನೀವು ಈ ತರ ಕುಟುಂಬ ಸದಸ್ಯರ ಹೆಸರಲ್ಲಿ ಹರಾಜ್ನಲ್ಲಿ ಭಾಗವಹಿಸಿ. ಸ್ಪಷ್ಟತೆ ಇಲ್ಲದ ಕಾರಣ ಅಧ್ಯಕ್ಷರು ಮತ್ತು ಮುಖ್ಯ ಅಧಿಕಾರಿಯವರ ಯೋಜನೆಯ ಪ್ರಕಾರ ಗೊಂದಲಕ್ಕೊಳಗಾದ ಸಾರ್ವಜನಿಕರು NOCಗೆ ಅರ್ಜಿ ಸಲ್ಲಿಸಲು ಪುರಸಭೆಗೆ ಧಾವಿಸಿದ್ರು. ಹಳೆ ಬಾಡಿಗೆದಾರರು ಯಾವುದೇ ಬಾಡಿಗೆ ಬಾಕಿ ಉಳಿಸ್ಕೊಂಡಿಲ್ಲ ಅನ್ನೋದಕ್ಕೆ ದಾಖಲೆಗೆ NOC ಪಡಿಬೇಕು. ನಾವು ಸಾರ್ವಜನಿಕರು NOC ಹೇಗೆ ತಗೋಬೇಕು? NOC ಎಲ್ಲರಿಗೂ ಕಡ್ಡಾಯವಾಗಿದೆ. ನೀವು ಕೂಡ ತಕ್ಕೋಬೇಕು. ದೊಡ್ಡವರ ಆದೇಶ ಆಗಿದೆ. ಪ್ರಭಾವಿ ಹಳೆ ಬಾಡಿಗೆದಾರರಿಗೆ ಮಾತ್ರ ಅಂಗಡಿ ಮಳಿಗೆಗಳನ್ನ ಉಳಿಸ್ಕೊಡಿ ಅಂತ ಹೇಳಿದ್ದಾರೆ. ಆದ್ರಿಂದ ಸಾರ್ವಜನಿಕರಿಗೆ NOC ನೀಡುವುದು ಸಾಧ್ಯವಿಲ್ಲ. ದಯವಿಟ್ಟು ನಿಮ್ಮ ಅರ್ಜಿಯನ್ನ ಹಿಂಪಡೆಯಿರಿ. ದೊಡ್ಡವರ ಹೆಸರಿಗೆ ಮಸಿ ಬಳಿದು ಕಳಂಕ ತರುವಂತ ಕೆಲಸ ಮಾಡಬೇಡಿ. ನಿಮ್ಮ ಸ್ವಾರ್ಥಕ್ಕೆ ದೊಡ್ಡವರ ಹೆಸರನ್ನ ಬಳಸಿಕೊಂಡು ಸಾರ್ವಜನಿಕರಿಗೆ ವಂಚಿಸ್ತಿದ್ದೀರಾ ನೀವಿಬ್ರು. ಇದು ತಪ್ಪು. ಅಧ್ಯಕ್ಷರೇ, ಸಾರ್ವಜನಿಕರಿಗೆ ಅನುಮಾನಗಳಿವೆ. ಪುರಸಭೆಯಲ್ಲಿ ಯಾರಿಗೂ NOC ನೀಡಬೇಡಿ.
ನನಗ್ ಮೀಟಿಂಗ್ ಇದೆ, ಬೇರೆ ಕೆಲಸ ಇದೆ ಅಂತ ಪುರಸಭೆಗೆ ಬರ್ದೆ ಆಟ ಆಡ್ತೀನಿ. ಕೊನೆಯ ದಿನಾಂಕದವರೆಗೂ ಯಾರಿಗೂ ಎನ್ಒಸಿ ನೀಡೋದ್ ಬೇಡ. ಅಧ್ಯಕ್ಷರೇ, ಹ. ಪ್ರಭಾವಿ ವ್ಯಕ್ತಿಗಳ ಎನ್ಒಸಿಗಳೊಂದಿಗೆ ನಿಮ್ಮ ಮನೆಯಲ್ಲಿ ಕುಳಿತು ಸಂಪೂರ್ಣ ಹರಾಜು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯಾರೂ ಅನುಮಾನಿಸೋದಿಲ್ಲ. ಅಧ್ಯಕ್ಷರು ಮತ್ತು ಮುಖ್ಯ ಅಧಿಕಾರಿಯ ಯೋಜನೆಯಂತೆ ಸಾರ್ವಜನಿಕರಿಗೆ ವಂಚನೆಯಾಗಿದೆ ಮತ್ತು ಅಧ್ಯಕ್ಷರ ಆಪ್ತರ ಮನೆಯಲ್ಲಿ ಹರಾಜು ಪ್ರಕ್ರಿಯೆಯು ವ್ಯವಸ್ಥಿತವಾಗಿ ಪೂರ್ಣಗೊಂಡಿದೆ. ಹರಾಜು ಕರೆಯಲಾಗ್ತಿದೆ. ಕೊನೆಯ ಕರೆ. ನನಗೆ ಬೇಕು, ನಾನು ಹೆಚ್ಚು ಪಾವತಿಸುತ್ತೇನೆ. ನಾವು ಅಂದ್ಕೊಂಡತೆ ಸಾರ್ವಜನಿಕರಿಗೆ ವಂಚಿಸಿ ಹರಾಜು ಪ್ರಕ್ರಿಯೆ ಮುಗಿಸಿದ್ದು ಆಯ್ತು. ನಡೀರಿ, ಪಾರ್ಟಿ ಮಾಡೋಣ. ಬನ್ನಿ ಬನ್ನಿ, ಡ್ಯಾನ್ಸ್ ಮಾಡೋಣ, ಫುಲ್ ಖುಷಿಯಿಂದ ಎಂಜಾಯ್ ಮಾಡೋಣ. ಪ್ರಭಾವಿಗಳಿಗೆ ಅಂಗಡಿ ಮಳಿಗೆ ಉಳಿಸಿಕೊಡುವ ದುರುದ್ದೇಶದಿಂದ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಯು ಸಾರ್ವಜನಿಕರಿಗೆ ವಂಚನೆ ಮಾಡಿರುವ ವಿಷಯ ತಿಳಿದ. ಸಾರ್ವಜನಿಕರು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಲು ಸಿದ್ಧರಾದರು. ಪುರಸಭೆ ಹರಾಜು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡುವ ಮೂಲಕ ಪುರಸಭೆಯ ಮುಖ್ಯ ಅಧಿಕಾರಿ ಮತ್ತು ಅಧ್ಯಕ್ಷರು ಭ್ರಷ್ಟಾಚಾರ ಎಸಗಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ನಾನು ಏನನ್ನು ನೋಡೋದಿಲ್ಲ, ನಾನ್ ಏನನ್ನು ಕೇಳೋದಿಲ್ಲ, ನಾನು ಏನನ್ನು ಮಾತನಾಡೋದಿಲ್ಲ. ಪುರಸಭೆಯ ಮುಖ್ಯ ಅಧಿಕಾರಿ ಮತ್ತು ಅಧ್ಯಕ್ಷರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹರಾಜು ಪ್ರಕ್ರಿಯೆಯಲ್ಲಿ ಅಕ್ರಮಗಳನ್ನು ಎಸಗಿ ಸಾರ್ವಜನಿಕರಿಗೆ ವಂಚಿಸಿದ್ದಾರೆ. ದಯವಿಟ್ಟು ಅವರ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಿ. ಇದು ಸರ್ಕಾರಿ ಇಲಾಖೆಗೆ ಸಂಬಂಧಿಸಿದ ವಿಷಯ, ಹಾಗಾಗಿ ನಾವು ದೂರು ದಾಖಲಿಸಲು ಸಾಧ್ಯವಿಲ್ಲ. ಸರ್ಕಾರಕ್ಕೆ ಸೇರಬೇಕಿದ್ದ ಹಣ ಭ್ರಷ್ಟರ ಪಾಲಾಯಿತು. ನ್ಯಾಯಯುತವಾಗಿ ನಡೆಯಬೇಕಿದ್ದ ಹರಾಜು ಪ್ರಕ್ರಿಯೆ ಮೇಲ್ವರ್ಗದ ಶ್ರೀಮಂತರ ಪ್ರಭಾವಕ್ಕೆ ಬಲಿಯಾಯಿತು. ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕಾದ ಅಧಿಕಾರಿಗಳು ಭ್ರಷ್ಟರ ಬೆಂಬಲಕ್ಕೆ ನಿಂತರು. ನಾವು ನೋಡುವುದಿಲ್ಲ, ಕೇಳುವುದಿಲ್ಲ, ಮಾತನಾಡುವುದಿಲ್ಲ ಎಂದು ಹೇಳುವ ಮೂಲಕ ಭ್ರಷ್ಟಾಚಾರ ಮತ್ತು ಅನೈತಿಕತೆಗೆ ಸಾಕ್ಷಿಯಾದರು. ಸಾರ್ವಜನಿಕ ಹಕ್ಕುಗಳನ್ನು ರಕ್ಷಿಸಬೇಕಾದ ಪೊಲೀಸರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಮತ್ತು ದೂರು ದಾಖಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಪೊಲೀಸರು ತಮ್ಮ ಅಸಹಾಯಕತೆಯನ್ನ ಹೊರಹಾಕಿದರು. ಸಮಾಜದ ದುಷ್ಟಶಕ್ತಿಗಳ ಭ್ರಷ್ಟಾಚಾರ ಗೆಲ್ತದೋ ಅಥವಾ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯದಂತೆ ಸಮಾನತೆಗೆ ಮತ್ತು ಸಂವಿಧಾನಕ್ಕೆ ಗೆಲುವು ಸಿಗ್ತದೆಯೋ ಮುಂದೆ ಕಾದ್ ನೋಡೋಣ. ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ, ಸಾರ್ವಜನಿಕರಿಗೆ ನ್ಯಾಯ ದೊರಕುವ ಜಾಗ ಯಾವುದು?